ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಈ ವಿಡಿಯೋದಲ್ಲಿ ನಾವು ಏನ್ ತಿಳ್ಕೊಳಕ್ ಹೋಗ್ತಿದೀವಿ ಅಂದ್ರೆ, ಈ ಗೋಪ್ರೋ ಇಂದ ಹೇಗೆ ಡೇಟಾನ ಲ್ಯಾಪ್ಟಾಪ್ಗೆ ಟ್ರಾನ್ಸ್ಫರ್ ಮಾಡ್ಬೇಕಂತ ಯೂಸಿಂಗ್ ದಿಸ್ ಕೇಬಲ್. ನಾರ್ಮಲಿ ಗೋಪ್ರೋ ಯೂಸರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಗೋಪ್ರೋದೊಂದು ಗೋಪ್ರೋ ಕ್ವಿಕ್ ಆ್ಯಪ್ ಅಂತ ಇದೆ. ಸೊ ಅದನ್ನ ಇನ್ಸ್ಟಾಲ್ ಮಾಡ್ಕೋತೀರಿ ಮೊಬೈಲ್ಗೆ. ಅದನ್ನ ಗೋಪ್ರೋ ಕನೆಕ್ಟ್ ಮಾಡಿ ಇಲ್ಲಿಂದ ಫೈಲ್ಸ್ನ ಆ ಆ್ಯಪ್ಗೆ ಟ್ರಾನ್ಸ್ಫರ್ ಮಾಡಿ ಆ ಆ್ಯಪ್ನಿಂದ ಫೈಲ್ಸ್ನ ಮೊಬೈಲ್ಗೆ ಡೌನ್ಲೋಡ್ ಮಾಡ್ಕೋತಾರೆ. ಬಟ್ ಇದರಿಂದ ಏನಾಗುತ್ತೆ ಅಂದ್ರೆ, ಮೆಮೊರಿ 2 ಟೈಮ್ಸ್, ಒನ್ ಫುಟೇಜ್ಗೆ ಮೆಮೊರಿ 2 ಟೈಮ್ಸ್ ಯೂಸ್ ಆಗುತ್ತೆ. ಸೊ ತುಂಬಾ ಸ್ಟೋರೇಜ್ ಕನ್ಸ್ಯೂಮ್ ಆಗುತ್ತೆ. ಅದರಿಂದ ಬೆಟರ್ ಟ್ರಾನ್ಸ್ಫರ್ನ ಲ್ಯಾಪ್ಟಾಪ್ಗೆ ಮಾಡಬೇಕು ಸೊ ಅಂತ ನನ್ಗೆ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ತುಂಬಾ ಜನ ಗೊತ್ತಿಲ್ಲ ಯಾವ ಥರ ಗೋಪ್ರೋಲಿಂದ ಲ್ಯಾಪ್ಟಾಪ್ಗೆ ಟ್ರಾನ್ಸ್ಫರ್ ಮಾಡಬೇಕಂತ. ಏನಕ್ಕಂದ್ರೆ ಗೋಪ್ರೋದಲ್ಲಿ ಯಾವುದೇ ಥರ ಸೆಟ್ಟಿಂಗ್ಸ್ನು ಕೊಟ್ಟಿಲ್ಲ ಅವರು. ನಿಮ್ಗೆ ತೋರಿಸ್ಬೇಕಂದ್ರೆ ಇಲ್ಲಿ ನೋಡ್ಬೋದು, ನೀವು ಮೇಲ್ಗಡೆ ಸೆಟ್ಟಿಂಗ್ಸ್ ಬರುತ್ತೆ. ಸೊ ಇದರಲ್ಲಿ ಕನೆಕ್ಷನ್ ಅಂತ ಹೋದ್ರೆ, ಇದು ವೈರ್ಲೆಸ್ ಕನೆಕ್ಷನ್ ಆನ್ ಇದೆ, ಕನೆಕ್ಟೆಡ್ ಡಿವೈಸ್, ಕ್ಯಾಮ್ರಾ, ಇನ್ಫೋ, ವೈಫೈ ಆ್ಯಂಡ್ ರಿಸೆಟ್ ಕನೆಕ್ಷನ್ ಅಂತ ಅಷ್ಟೇ ಇದೆ. ಕನೆಕ್ಟ್ ಡಿವೈಸ್ ಅಂತ ಹೋದ್ರೆ ಓನ್ಲಿ 3 ವೇಸ್ ಇದೆ. ಒಂದು ಗೋಪ್ರೋ ಕ್ವಿಕ್ ಆ್ಯಪ್, ಸಾರಿ, ಆ್ಯಂಡ್ ದ ರಿಮೋಟ್ ಆ್ಯಂಡ್ ದ ಉಲ್ಟಾ. ಸೊ ನೀವು ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಫಸ್ಟ್ ಗೋಪ್ರೋನ ಕನೆಕ್ಟ್ ಮಾಡಬೇಕು ವೈರ್ಗೆ. ಸೊ ಈ ಕವರ್ನ ಓಪನ್ ಮಾಡಿ ಸಿ ಟೈಪ್ ಕೇಬಲ್ನ ಇನ್ಸರ್ಟ್ ಮಾಡಬೇಕು. ಸೊ ಇವಾಗ ಗೋಪ್ರೋ ಕನೆಕ್ಟ್ ಮಾಡಿದ್ದೀವಿ. ಸೊ ಗೋಪ್ರೋ ಆಫಲ್ಲಿದೆ. ಆಮೇಲೆ ಇದು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಬೇಕು. ಸೊ ಕನೆಕ್ಟ್ ಆದ್ಮೇಲೆ ನೀವು ಗೋಪ್ರೋನ ಆನ್ ಮಾಡಿ. ಆಸ್ ಯು ಕ್ಯಾನ್ ಸಿ, ಗೋಪ್ರೋ ಆನ್ ಆಯಿತು. ನಿಮ್ಗೆ ನೋಟಿಫಿಕೇಶನ್ ಬರ್ತದೆ USB ಕನೆಕ್ಟೆಡ್ ಅಂತ. ಆ್ಯಂಡ್ ಇನ್ ಲ್ಯಾಪ್ಟಾಪಲ್ಲಿ ನಿಮಗೆ ಪಾಪಪ್ ಓಪನ್ ಆಯಿತು. ಬಟ್ ಫೋಲ್ಡರ್ ಎಂಟಿ ತೋರಿಸ್ತಿದೆ. ಸೊ ತೋರಿಸ್ಲಿ, ಇಟ್ ವಿಲ್ ಟೇಕ್ ಸಮ್ ಟೈಮ್. ಬಟ್ ನಮ್ಗೆ ಯಾವುದೇ ಥರ ಇದು ಕಾಣಿಸ್ತಿಲ್ಲ. ಸೊ ಟ್ರಿಕ್ ಇಸ್ ಟು ವೇಟ್. ಸ್ವಲ್ಪ ವೇಟ್ ಮಾಡಬೇಕು. ನಿಮ್ಮದು ಲ್ಯಾಪ್ಟಾಪ್ ಮೆಮೊರಿ ಸ್ಪೀಡ್ ಆಗಿದ್ರೆ ಜಲ್ದಿನೇ ಇದಾಗ್ಬಿಡುತ್ತೆ, ತೋರಿಸುತ್ತೆ. ಇಲ್ಲಾಂದ್ರೆ ಲೇಟ್ ಮಾಡುತ್ತೆ. Keep it here and wait. ನೀವು ನೋಡ್ತಿರ್ಬೋದು ಇಲ್ಲಿಂದ ಪ್ರೊಸೆಸಿಂಗ್ ಆಗ್ತಿದೆ ಅಂತ ತೋರಿಸ್ತಿದೆ. ಓಕೆ. ಸೊ ಇಲ್ಲಿ ಬಂತು ನೋಡಿ, ಗೋಪ್ರೋ MTB ಕ್ಲೈಂಟ್ ಡಿಸ್ಕ್ ವ್ಯಾಲ್ಯೂಮ್. ನೀವು ಗೋಪ್ರೋ 10 ಅಲ್ಲಿ ಯಾವುದೇ ಥರ ಸೆಟ್ಟಿಂಗ್ಸ್ ಕಾಣಿಸಲ್ಲ. ಏನಕ್ಕಂದ್ರೆ ಡಿಫಾಲ್ಟ್ ಆಗಿ MTP ಅಲ್ಲಿರುತ್ತೆ. MTP ಅಂದರೆ ಮೀಡಿಯಾ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಸೊ ಅವರು ಯಾವುದೇ ಥರ ನಿಮಗೆ ಸೆಟ್ಟಿಂಗ್ಸ್ ಕೊಟ್ಟಿಲ್ಲ ಇಂಟರ್ಫೇಸ್ ಅಲ್ಲಿ. ಬಟ್ ಡಿಫಾಲ್ಟ್ ಆಗಿ ಅದು MTP ಮೋಡಲ್ಲೇ ಇರುತ್ತೆ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಕನೆಕ್ಟ್. ಬನ್ನಿ ಇವಾಗ ಹೆಂಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ನೋಡೋಣ. ಸೊ ಇದನ್ನ ಇಲ್ಲಿ ಇಡ್ತೀನಿ. ಐ ಆಮ್ ನಾಟ್ ಯೂಸಿಂಗ್ ಫುಲ್ ಮೌಸ್. ಸೊ ಇಲ್ಲಿ ಹೋಗಿ ಕ್ಲಿಕ್ ಮಾಡಿ DCIM ಗೋಪ್ರೋ 10. ಸೊ ಇದರಲ್ಲಿ ಫೈಲ್ ಬರುತ್ತೆ, ನೀವು ರೆಕಾರ್ಡ್ ಮಾಡಿರೋದಂಥದ್ದು. ಸೊ ನಿಮಗೆ ಡಿಫಾಲ್ಟ್ ಸಾರ್ಟ್ ಬೈ ಮಾಡಿ, ಅಸೆಂಡಿಂಗ್, ಕ್ರಿಯೇಟೆಡ್ ಆರ್ ಮಾಡಿಫೈಡ್. ನಿಮ್ಮ ಗ್ರೂಪು ಕರೆಕ್ಟಾಗಿ ಸೀರಿಯಲ್ ರೆಕಾರ್ಡಲ್ಲಿ ಅಂದರೆ ನೇಮಿಂಗ್ ಕನ್ವೆನ್ಷನ್ ಕರೆಕ್ಟಾಗಿದ್ದರೆ ಡಿಫಾಲ್ಟಾಗಿ ನೀವು ಶಾರ್ಟ್ ಬೈ ನೇಮು ಮಾಡ್ಬೋದು. ಯಾಕೆ ಲಾಸ್ಟಲ್ಲಿ ನಂಬರಿಂಗ್ ಮಾಡೋದ್ರಿಂದ ಎಷ್ಟು ವಿಡಿಯೋ ರೆಕಾರ್ಡ್ ಮಾಡ್ತಾರೆ ಅಷ್ಟು ನಂಬರ್ಸ್ನ ತೋರಿಸುತ್ತೆ. ಲೈಕ್ ಬೈ 1 ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಟ್ ವಿಲ್ ಟೇಕ್ ಸಮ್ ಟೈಮ್ ಟು ಪ್ರೊಸೆಸ್. ಲೆಟ್ಸ್ ಮೇಕ್. ಇವಾಗೇನಿಲ್ಲ, ನಿಮ್ಗೆ ಯಾವ ಫೈಲ್ಸ್ ಬೇಕು ಅದನ್ನ ಸೆಲೆಕ್ಟ್ ಮಾಡಬೇಕು. ಕಾಪಿ. ನಾನು ಸದ್ಯಕ್ಕೆ ಡೆಸ್ಕ್ಟಾಪ್ ಮೇಲೆ ಪೇಸ್ಟ್ ಮಾಡ್ತಿದ್ದೀನಿ. ಸೊ ಪೇಸ್ಟ್. ಇದನ್ನ ಸಿಂಗಲ್ ಫೈಲ್ಸ್ ಮಾಡಿದ್ದು. ಯು ಕ್ಯಾನ್ ಡೂ ಮಲ್ಟಿಫೈಲ್ ಫೈಲ್ನ ಸೆಲೆಕ್ಟ್ ಮಾಡಿ ಮಲ್ಟಿಫೈಲ್ ಫೈಲ್ನ ನೀವು ಕಾಪಿ ಮಾಡ್ಕೋಬೋದು ಒಂದು ಫೋಲ್ಡರ್. ನಾನು ಸಜೆಷನ್ ಮಾಡೋದಂದ್ರೆ, ಯಾವುದಾದ್ರೂ ಊರಿಗೆ ಹೋಗಿದ್ರೆ ಸೊ ಬೈ ಡೇಟು, ಆ ಊರ್ ನೇಮು, ಆ ಡೇಟು ಫೋಲ್ಡರ್ ಕ್ರಿಯೇಟ್ ಮಾಡಿ ಅದ್ರ ಒಳಗಡೆ ಸೇವ್ ಮಾಡಿದರೆ ನಿಮಗೆ ಆರ್ಗನೈಸ್ಡ್ ಆಗಿರುತ್ತೆ. ಸೊ ಕನ್ಫ್ಯೂಷನ್ ಆಗಲ್ಲ. ಸೊ ನೀವು ಡೈರೆಕ್ಟಾಗಿ ಕ್ಯಾಪ್ಕಟ್ ಯೂಸ್ ಮಾಡ್ತಿದ್ರೆ ಅಥವಾ ಯಾವುದೇ ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ರೆ ಡೈರೆಕ್ಟಾಗಿ ಅಪ್ಲಿಕೇಶನಿಗೆ ಹೋಗಿ ಇಂಪೋರ್ಟ್ ಮಾಡ್ಕೋಬೋದು. ಸೊ ಯಾವುದೇ ಕನ್ಫ್ಯೂಷನ್ ಇರಲ್ಲ. ಸೊ ನಿಮಗೆ ಈ ವಿಡಿಯೋ ಇಂದ ಇನ್ಫಾರ್ಮೇಷನ್ ಸಿಕ್ತು ಅಂತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ ಥರನೇ ಕಂಟೆಂಟ್ ಕೊಡ್ತೀನಿ, ಇನ್ಫಾರ್ಮೇಟಿವ್ ಕಂಟೆಂಟು. ಆ್ಯಂಡ್ ಪ್ಲಸ್ ಯಾವುದಾದ್ರೂ ಊರಿಗೆ ಹೋಗಿದ್ರೆ ಅದ್ರ ವಿಲಾಗ್ ಜರ್ನಿ ಮಾಡ್ತಿರ್ತೀನಿ. ಥ್ಯಾಂಕ್ ಯು.